ಹಲೋ ದೋಸ್ತರ. ಸೊ ಭಾಳ ದಿವ್ಸ ಆದಮೇಲೆ ನಾವು ಭೇಟಿಯಾಗತ್ತೀವಿ. ಸ್ವಲ್ಪ ಶೆಡ್ಯೂಲ್ ನನ್ನ ಬ್ಯುಸಿ ಇತ್ತು, ಅದಕ್ಕೆ ನಾನು ರೆಗ್ಯುಲರ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಈಗಿಂದ ಟ್ರೈ ಮಾಡ್ತೀನಿ ರೆಗ್ಯುಲರ್ಲಿ ನಿಮ್ಮ ಜೋಡಿ ಟಚ್ ಇರೋಕೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಂತಂದ್ರೆ, ಸೊ ಭಾಳಷ್ಟು ಜನ ಯಾರು ನಮ್ಮ ಕಾಂಟ್ಯಾಕ್ಟ್ ಥ್ರೂ ಯಾರು ಈ ಫೀಲ್ಡ್ನಾಗ ಇಳಿಯಾಕತ್ತಾರ, ಆಮೇಲೆ ಯಾರು ಹೊಸ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನೋಡಕತ್ತಾರ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಬರಾಕತ್ತಾವೆ ಅದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ಬೇಕಂತ ಹೇಳಿದ್ದು ಮಾಡಕತ್ತೀನಿ. ಸೊ ಮೇನ್ ಕ್ವೆಶನ್ ಎಲ್ಲರದು ಈಗೇನು ವರ್ಕೌಟ್ ಮಾಡಕತ್ತಾರ ಅವ್ರದ್ದು ಮೇನ್ ಕ್ವೆಶನ್ ಇರೋದು ಏನಂತಂದ್ರೆ, ನಾವು ಯಾರು ಬಯರ್ಸಿಗೆ ಮಾತಾಡಕತ್ತೀವಿ ಅವ್ರು ಜೆನ್ಯೂನ್ ಅದಾರ ಏನು ಫೇಕ್ ಅದಾರ, ನಾವು ಅದನ್ನು ಹೆಂಗೆ ಗೊತ್ತಿಡಬೇಕು ಈಸಿಲಿ ಅಂಥೇಳಿ ಭಾಳಷ್ಟು ಜನ ನನಗೆ ಇದೇ ಕ್ವೆಶನ್ ಕೇಳಕತ್ತಾರ. ಸೊ ಅದ್ರ ಸಂಬಂಧ ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಂತಂದ್ರೆ, ಎಲ್ಲದಕ್ಕಿಂತ ಮೊದಲು ಈಗ ಸಪೋಸ್ ನೀವು ಬಯರ್ಸಿಗೆ ಮಾತಾಡ್ತಿರ್ತೀರಿ, ಬಯರ್ಸಿಗೆ ನೀವು ಎಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ತೀರಿ? ಯೂಶ್ವಲಿ ಏನಾಗ್ತೈತಿ, ಈಗಿನ ಸಿನಾರಿಯೋ ಹೆಂಗೈತೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಥ್ರೂ, ಫೇಸ್ಬುಕ್ ಥ್ರೂ, ಲಿಂಕ್ಡ್ಇನ್, ಆಮೇಲೆ ಇನ್ಸ್ಟಾಗ್ರಾಮ್ ಆಗಲಿ, ಸೊ ವಾಟ್ಸಪ್ ನಂಬರ್ ಅದು ಶೇರ್ ಮಾಡ್ತಾರೆ. ವಾಟ್ಸಪ್ ಥ್ರೂ ಎಲ್ಲರದು ಕಮ್ಯುನಿಕೇಷನ್ ಜಾಸ್ತಿ ಆಗ್ತೈತಿ. ಸೊ ವಾಟ್ಸಪ್ ಥ್ರೂ ನೀವು ಯಾವಾಗ ಕಮ್ಯುನಿಕೇಟ್ ಮಾಡ್ತಿರ್ತೀರಿ, ಯೂಶ್ವಲಿ ಬಿಸ್ನೆಸ್ ಅಕೌಂಟ್ ಭಾಳ ಜನದ್ದು ಇರ್ತೈತಿ. ಸೊ ಬಿಸ್ನೆಸ್ ಅಕೌಂಟ್ ಇತ್ತಂತಂದ್ರೆ ಓಕೆ, ಅವ್ರ ಕಮ್ಯುನಿಕೇಷನ್ ಮ್ಯಾಗ್ನೂ ಸ್ವಲ್ಪ ಗೊತ್ತಾಗ್ತೈತಿ ನಿಮಗೆ. ಆಮೇಲೆ ನೀವು ಹೊಸದಾಗಿರೋದ್ರಿಂದ ಅವ್ರು ಏನೇನು ಕಮ್ಯುನಿಕೇಟ್ ಮಾಡ್ತಾರೆ ಅದರಿಂದ ನಿಮಗೆ ಜಡ್ಜ್ ಮಾಡೋಕ್ಕೆ ಆಗಂಗಿಲ್ಲ, ಯಾರು ಇವ್ರು ಜೆನ್ಯೂನ್ ಅದಾರ ಏನಿಲ್ಲ ಅಂಥೇಳಿ ನೀವು ಜಡ್ಜ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಅದ್ರ ಸಂಬಂಧ ನೀವು ಸ್ಪೆಸಿಫಿಕ್ಲಿ ನೀವು ಏನು ಮಾಡ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ಈಗ ಎಲ್ಲದಕ್ಕಿಂತ ಈಸಿ ಎಲ್ಲರ ಕೈಯಾಗ ಮೊಬೈಲ್ ಐತಿ ಇವತ್ತು. ಸೊ ಎಲ್ಲರ ಕೈಯಾಗ ಮೊಬೈಲ್ ಐತಿ, ಆಮೇಲೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಆಮೇಲೆ ಆನ್ಲೈನ್ ಮೇಲೆ ಎಲ್ಲ ಬಿಸ್ನೆಸ್ ಓನರ್ಸ್ದು ಪ್ರೆಸೆನ್ಸ್ ಇದ್ದೇ ಇರ್ತೈತಿ. ಯಾಕಂತಂದ್ರೆ ಇವತ್ತಿನ ಕಾಲದಾಗ ಅದು ಭಾಳ ನೆಸೆಸರಿ ಆಗೈತಿ. ಸೊ ಯಾರು ಜೆನ್ಯೂನ್ ಬಾಯರ್ಸ್ ಯಾರು ಇರ್ತಾರೆ ಅಥವಾ ಜೆನ್ಯೂನ್ ಬಿಸ್ನೆಸ್ ಪೀಪಲ್ ಯಾರು ಇರ್ತಾರೆ ಅವರೆಲ್ಲರೂ ತಮ್ಮ ಪ್ರೆಸೆನ್ಸ್ ಏನೈತಿ ಸೋಷಿಯಲ್ ಮೀಡಿಯಾ ಮ್ಯಾಗ ಇಟ್ಟೇ ಇರ್ತಾರೆ. ಸೊ ಅವ್ರದ್ದು ಸೋಷಿಯಲ್ ಮೀಡಿಯಾ ಕ್ರೆಡಿಬಿಲಿಟಿ ಹೆಂಗೈತಿ ಏನೈತಿ, ಆಮೇಲೆ ಸೋಷಿಯಲ್ ಮೀಡಿಯಾ ಮ್ಯಾಗ ಅವ್ರ ಪ್ರೆಸೆನ್ಸ್ ಹೆಂಗೈತಿ ಅದನ್ನು ನೀವು ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡೋದು ಎಲ್ಲಕ್ಕಿಂತ ಫಸ್ಟ್ ಸ್ಟೆಪ್ ಆಗ್ತೈತಿ. ಸೊ ಎಲ್ಲಕ್ಕಿಂತ ಮೊದಲು ನಿಮ್ಮ ಬಾಯರಿಂದ ಹೆಸರು ಆಮೇಲೆ ಅವ್ರ ಬಿಸ್ನೆಸ್ ನೇಮ್ ಗೊತ್ತಾದಮೇಲೆ ನೀವು ಇಮಿಡಿಯೇಟ್ಲಿ ಗೂಗಲ್ ಓಪನ್ ಮಾಡಿ ಅವ್ರದ್ದು ವೆಬ್ಸೈಟ್ ಐತಿ ಏನಿಲ್ಲ ನೋಡಿರಿ. ಓಕೆ, ಸೊ ವೆಬ್ಸೈಟ್ ಐತಿ ಅಂತಂದ್ರೆ ಯಾರು ಫ್ರಾಡ್ ಮಾಡವ ಸುಮ್ಮನೆ ವೆಬ್ಸೈಟ್ ಮಾಡ್ಕೊಂಡು ಕುಂದ್ರಂಗಿಲ್ಲ. ಸ್ಮಾಲ್ ಟೈಮ್ ಫ್ರಾಡ್ಸ್ಟರ್ ಇದ್ದ ಅಂತಂದ್ರೆ ಅಥವಾ ಪ್ರೊಫೆಷ್ನಲ್ ಫ್ರಾಡ್ಸ್ಟರ್ ಇದ್ದ ಅಂತಂದ್ರೆ ಅವರು 100% ವೆಬ್ಸೈಟ್ನೂ ತಯಾರು ಮಾಡ್ತಾರೆ, ಎಲ್ಲನೂ ಅವ್ರದ್ದು ಅಪ್ ಟು ಡೇಟ್ ಇರ್ತೈತಿ. ಅದಕ್ಕಂದ್ರೆ ಅವ್ರು ಮೇನ್ ಬಿಸ್ನೆಸ್ಸ ಫ್ರಾಡ್ ಮಾಡೋದಿರ್ತೈತಿ. ಓಕೆ, ಸೊ ಜನರಲಿ ಅಂಥ ಮಂದಿ ಕಡಿಮೆ ಇರ್ತಾರೆ, ಅಂದ್ರೂ ಈಗ ಅವೆಲ್ಲ ಜಾಸ್ತಿ ಆಗಾಗತ್ತವೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ನಿಮ್ಮ ಬಾಯರ್ ನೀವು ಯಾರ ಜೋಡಿ ಮಾತಾಡಕತ್ತೀರಿ ಅವ್ರದ್ದು ವೆಬ್ಸೈಟ್ ಕೇಳ್ರಿ. ಸೊ ವೆಬ್ಸೈಟ್ ಇತ್ತಂತಂದ್ರೆ ವೆಬ್ಸೈಟ್ ವಿಸಿಟ್ ಮಾಡಿರಿ. ಆ ವೆಬ್ಸೈಟ್ ಮ್ಯಾಗ ಅವ್ರು ಏನೇನು ಕಾಂಟೆಂಟ್ ಹಾಕ್ಯಾರ ಅದನ್ನು ನೋಡಿರಿ. ಆಮೇಲೆ ಪ್ರಾಪರ್ ಅವ್ರು ಏನು ಪ್ರಾಡಕ್ಟ್ ಬಗ್ಗೆ ಮಾತಾಡಕತ್ತಾರ ಅವು ಪ್ರಾಡಕ್ಟ್ಸ್ ಎಲ್ಲನೂ ಅಲ್ಲಿ ಅದಾವ ಏನು ಇಲ್ಲ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಪ್ರಾಡಕ್ಟ್ ಡೀಟೇಲ್ಸ್ ಅದನ್ನೆಲ್ಲ ಚೆಕ್ ಮಾಡಿ ಆದಮೇಲೆ ನೀವು ಕಾಂಟ್ಯಾಕ್ಟ್ ಅಸ್ ಸೆಕ್ಷನ್ನಾಗ ಹೋಗಿ ನೋಡಿರಿ. ಅಲ್ಲಿ ಅವ್ರ ಪ್ರಾಪರ್ ಅಡ್ರೆಸ್, ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಐತಿ ಏನಿಲ್ಲ ಅದನ್ನು ನೀವು ಚೆಕ್ ಮಾಡ್ಬೋದು. ಅದಾದಮೇಲೆ ಟೆಲಿಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಅವ್ರು ಏನೇನು ಕೊಟ್ಟಾರ ಅದನ್ನು ನೋಡಿರಿ. ಸಪೋಸ್ ಲ್ಯಾಂಡ್ಲೈನ್ ನಂಬರ್ ಇತ್ತಂತಂದ್ರೆ ಭಾಳ ಚಲೋ, ಇರಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಯೂಸ್ ಮಾಡಕತ್ತಿರೋದು ವಾಟ್ಸಪ್ ನಂಬರ್ ಅದ್ರ ಮೇಲೆ ಐತಿ ಏನಿಲ್ಲ. ಆಮೇಲೆ ಟೀಮ್ ಯಾರ್ಯಾರು ಅದಾರ, ಯಾರ್ಯಾರ ಹೆಸರಲ್ಲಿ ಐತಿ, ಯಾರ್ಯಾರು ನಂಬರಲ್ಲಿ ಕೊಟ್ಟಾರ ಅದನ್ನೆಲ್ಲನೂ ಡೀಟೇಲ್ಸ್ ನೀವು ಚೆಕ್ ಮಾಡಿರಿ. ಅದ್ರೊಳಗೆ ಅಲ್ಟರ್ನೇಟ್ ಬೇರೆ ನಂಬರ್ ಯಾವ್ದಾರು ಇತ್ತಂತಂದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿರಿ. ಸೊ ಆ ನಂಬರ್ನು ಅವರಿಗೆ ಹೋಗ್ತೈತಿ ಏನು ಬೇರೆ ಯಾರಿಗಾರ ಅವ್ರ ಟೀಮ್ ಮೆಂಬರ್ಸಿಗೆ ಹೋಗ್ತೈತಿ ಅದನ್ನು ನೀವು ಚೆಕ್ ಮಾಡ್ಕೋರಿ. ಆಮೇಲೆ ಯೂಶ್ವಲಿ ಏನೈತಿ, ನಿಮ್ಮ ಅಲ್ಟರ್ನೇಟ್ ಬೇರೆ ನಂಬರ್ದಿಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸಪೋಸ್ ನೀವು ಒಂದು ಕಾಂಟ್ಯಾಕ್ಟ್ಲಿಂತ ವಾಟ್ಸಪ್ ಮ್ಯಾಗ ಅವ್ರ ಜೋಡಿ ಟೆಸ್ಟ್ ಮ್ಯಾಗಿದ್ರಿ ಅಂತಂದ್ರೆ ನಿಮ್ದು ಯಾವ್ದಾರು ಇನ್ನೊಂದು ಬೇರೆ ಅಲ್ಟರ್ನೇಟ್ ನಂಬರ್ ಥ್ರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿರಿ. ಅವಾಗ ಅವ್ರು ಏನು ಮಾತಾಡ್ತಾರೆ, ಅವಾಗ ಅವ್ರು ಯಾವ ಬಿಸ್ನೆಸ್ ಬಗ್ಗೆ ಅವ್ರು ಮಾತಾಡ್ತಾರೆ ಅದನ್ನು ಸ್ವಲ್ಪ ತಿಳ್ಕೊಂಡು ಆಮೇಲೆ ನೀವು ಇದು ಒಂಥರ ನೀವು ಬಾಯರ್ ಜೆನ್ಯೂನ್ ಅದಾರ ಏನಿಲ್ಲ ಅಂಥೇಳಿ ಚೆಕ್ ಮಾಡ್ಬೋದು. ಸೊ ವೆಬ್ಸೈಟ್ ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಆದಮೇಲೆ ಸೆಕೆಂಡ್ ನೀವು ಏನು ಚೆಕ್ ಮಾಡ್ಬೇಕಂತಂದ್ರೆ, ಕಂಪನಿ ಅವ್ರು ಯಾವ್ದು ಹೆಸರು ಹೇಳಕತ್ತಾರ ಅದು ರಿಜಿಸ್ಟರ್ಡ್ ಐತಿ ಏನು ಇಲ್ಲ ಇದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಕಂಟ್ರೀಸ್ನಾಗ ಏನೈತಿ, ರಿಜಿಸ್ಟರ್ ಆಫ್ ಕಂಪನೀಸ್ ಅಂತ ಹೇಳಿ ಒಂದು ಗೌರ್ಮೆಂಟ್ ಬಾಡಿ ಇರ್ತೈತಿ. ಸೊ ಇಂಡಿಯಾನಾಗ ಹೆಂಗೆ ROC ಅಂತೈತಿ ಹಂಗೆ ಎಲ್ಲ ಕಂಟ್ರೀಸ್ನಾಗೂ ತಮ್ಮ ಗೌರ್ಮೆಂಟ್ ಬಾಡೀಸ್ ಇರ್ತಾವೆ. ಸೊ ಅಲ್ಲೇ ಆ ಕಂಪ್ನಿ ರಿಜಿಸ್ಟರ್ಡ್ ಐತಿ ಏನಿಲ್ಲ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಯಾವುದೂ ಇಂಡಿಯನ್ ಎಂಬಸಿಸಿಗಾಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸಿಗಾಗಲಿ ನೀವು ಮೇಲ್ ಹಾಕಿದ್ರಿ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಆ ಕಂಪ್ನಿ ರಿಜಿಸ್ಟರ್ಡ್ ಐತಿ ಏನಿಲ್ಲ ಅಂಥೇಳಿ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಅವ್ರ ಕಡೆಂತ್ರೂ ಕನ್ಫರ್ಮೇಷನ್ ಸಿಕ್ತಂತಂದ್ರೆ ಓಕೆ ಇದು ಬಾಯರ್ ಜೆನ್ಯೂನ್ ಅದಾನ ಅಂಥೇಳಿ ನಿಮಗೆ ಪಾಸಿಟಿವ್ ಪಾಯಿಂಟ್ ಸಿಗ್ತೈತಿ.
ಸೊ ಇದಾದಮೇಲೆ ನೆಕ್ಸ್ಟ್ ನೀವು ನೋಡೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್. ಸೊ ಹೆಂಗೆ ಇಂಡಿಯಾ ಒಳಗೆ IEC ಕೋಡ್ ಇರ್ತೈತಿ ಯಾವುದೋ ಒಂದು ಎಕ್ಸ್ಪೋರ್ಟರಿಗೆ, ಹಂಗೆ ಯಾವುದೋ ಇಂಪೋರ್ಟರಿಗೂ ಆಗಲಿ IEC ನಂಬರ್ ಅವ್ರದ್ದು ಇದ್ದೇ ಇರ್ತೈತಿ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅವ್ರ ಕಡೆ ಐತಿ ಇಲ್ಲ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೊಡು ಗೌರ್ಮೆಂಟ್ ಬಾಡೀಸ್ ಬೇರೆ ಬೇರೆ ಕಂಟ್ರೀಸ್ದು ಇರ್ತಾವೆ. ಸೊ ಅದ್ರೊಳಗೆ ನೀವು ಅಲ್ಲಿ ಹೋಗಿ ಕಂಪ್ನಿ ಹೆಸರು ಹಾಕಿದ್ರಿ ಅಂತಂದ್ರೆ ಅವ್ರದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಐತಿ ಏನಿಲ್ಲ ಅದು ಡೀಟೇಲ್ಸ್ ಸಿಗ್ತೈತಿ. ಅಥವಾ ನೀವು ಅವ್ರಿಗೆ ಡೈರೆಕ್ಟ್ಲಿನೂ ಕೇಳ್ಬೋದು ನಿಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಐತಿ ಏನಿಲ್ಲ ಅಂತೇಳಿ. ಸಪೋಸ್ ಇತ್ತಂತಂದ್ರೆ ಅವ್ರು ನಿಮಗೆ ಶೇರ್ ಮಾಡೋಕ್ಕೇನು ಹಿಂದೆ ಮುಂದೆ ನೋಡಂಗಿಲ್ಲ. ಸಪೋಸ್ ಅವ್ರದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇರಲಿಲ್ಲ ಅಂತಂದ್ರೆ ಅವ್ರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಅಥವಾ ಬೇರೆ ಯಾವುದೋ ಕಂಪ್ನಿದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅವ್ರು ಕೊಡ್ತಾರೆ. ಸೊ ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿ ಅದನ್ನು ನೀವು ವೆರಿಫೈ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಜೆನ್ಯೂನ್ ಬಯರ್ಸ್ ಇದ್ರಂತಂದ್ರೆ ಅವ್ರದ್ದು ಯಾವುದೂ ಡೀಟೇಲ್ಸ್ ಆಗಲಿ ಡಾಕ್ಯುಮೆಂಟೇಷನ್ಸ್ ಆಗಲಿ ಶೇರ್ ಮಾಡೋಕ್ಕೆ ಹೆಸಿಟೇಟ್ ಮಾಡೋಂಗಿಲ್ಲ, ಅಂಜಂಗಿಲ್ಲ. ಜೆನ್ಯೂನ್ ಬಯರ್ಸ್ ಇದ್ರಂತಂದ್ರೆ ಎಲ್ಲನೂ ಅವ್ರು ಶೇರ್ ಮಾಡ್ತಾರೆ, ಓಪನ್ಲಿ ಶೇರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋದಿರ್ತೈತಿ. ಆಮೇಲೆ ಫ್ರಾಡ್ಸ್ಟರ್ಸ್ ಇದ್ರಂತಂದ್ರೆ ಅವ್ರು ನಿಮ್ಮ ಜೋಡಿ ಏನು ಭಾಳ ಡೀಟೇಲ್ಸ್ ಶೇರ್ ಮಾಡೋಂಗಿಲ್ಲ, ಮೊದಲು ನೀವು ಶೇರ್ ಮಾಡಿರಿ, ಮೊದಲು ನೀವು ಡೀಟೇಲ್ಸ್ ಕೊಡ್ರಿ, ಹಂಗೆ ಹಿಂಗೆ ಅಂತೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಇಂಡಿಯಾ ಒಳಗೆ ಹೆಂಗೆ ಎಲ್ಲ ಡಿಸ್ಟ್ರಿಕ್ಟ್ಸಿಗಾಗಲಿ ಅಥವಾ ಎಲ್ಲ ಸ್ಟೇಟ್ಸಿಗಾಗಲಿ ಚೇಂಬರ್ ಆಫ್ ಕಾಮರ್ಸ್ ಇರ್ತಾವೆ, ಹಂಗೆ ಎಲ್ಲ ಕಂಟ್ರೀಸ್ ಒಳಗೂ ಚೇಂಬರ್ ಆಫ್ ಕಾಮರ್ಸ್ ಇದ್ದೇ ಇರ್ತಾವೆ. ಸೊ ಸಪೋಸ್ ನೀವು ಯಾವುದೋ ದುಬೈಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ರಿ ಅಂತಂದ್ರೆ ಅಲ್ಲಿ ಚೇಂಬರ್ ಆಫ್ ಕಾಮರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಚೇಂಬರ್ ಆಫ್ ಕಾಮರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯಾರು ಬಯರ್ ನಿಮ್ಮ ಜೋಡಿ ಮಾತಾಡ್ತಿರ್ತಾರೆ ಅವ್ರ ಕಂಪ್ನಿ ಬಗ್ಗೆ ನೀವು ಡೀಟೇಲ್ಸ್ ಅವ್ರಿಗೆ ಕೊಡ್ಬೋದು. ಅವ್ರಿಗೆ ಕೊಟ್ಟು ಈ ಕಂಪ್ನಿಯಲ್ಲಿ ರಿಜಿಸ್ಟರ್ಡ್ ಐತಿ ಏನಿಲ್ಲ, ಆಮೇಲೆ ಅವ್ರದ್ದು ಬಿಸ್ನೆಸ್ ಮಾಡೋ ಸ್ಟೈಲ್ ಹೆಂಗೈತಿ, ಅವ್ರ ಕ್ರೆಡಿಬಿಲಿಟಿ ಹೆಂಗೈತಿ, ಅವ್ರು ಬ್ಲ್ಯಾಕ್ ಲಿಸ್ಟೆಡ್ ಅದಾರ ಏನೇನು, ಅದನ್ನೆಲ್ಲನೂ ನೀವು ಚೇಂಬರ್ ಆಫ್ ಕಾಮರ್ಸ್ಲಿಂದ ತಿಳ್ಕೊಬೋದು. ಸೊ ಚೇಂಬರ್ ಆಫ್ ಕಾಮರ್ಸ್ನು ಒಂದು ಚಲೋ ಪಾಯಿಂಟ್ ಐತಿ. ಅಲ್ಲಿಂದ ನಿಮಗೆ ಬಯರ್ ಬಗ್ಗೆ ಡೀಟೇಲ್ಸ್ನು ಎಲ್ಲ ಡೈರೆಕ್ಟ್ಲಿ ಅವೈಲೇಬಲ್ ಆಗ್ತಾವೆ. ಸೊ ಅವ್ರಿಗೆ ನೀವು ಮೇಲ್ ಮಾಡ್ಬೋದು ಅಥವಾ ಡೈರೆಕ್ಟ್ಲಿ ಕಾಲ್ ಮಾಡಿನೂ ಕೇಳ್ಬೋದು. ಸೊ ಚೇಂಬರ್ ಆಫ್ ಕಾಮರ್ಸ್ ಆದಮೇಲೆ ಎಂಬೆಸೀಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಪೋಸ್ ನೀವು ಯಾವುದೋ ಕಂಟ್ರಿಗೆ ಬಯರ್ ಜೋಡಿ ಮಾತಾಡ್ತಿರ್ತೀರಿ, ಅಲ್ಲೇ ಇಂಡಿಯನ್ ಎಂಬೆಸೀಸ್ ಪ್ರೆಸೆನ್ಸ್ ಇತ್ತಂತಂದ್ರೆ ಇಂಡಿಯನ್ ಎಂಬೆಸಿ ಆಫೀಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಕಂಟ್ರಿ ಒಳಗೆ. ಅಥವಾ ಆ ಕಂಟ್ರಿದ ಎಂಬೆಸಿ ಇಂಡಿಯಾ ಒಳಗೆ ಇತ್ತಂತಂದ್ರೆ ಆ ಆಫೀಸಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಪೋಸ್ ನೀವು ಈಗ US ಅದು ಎಕ್ಸ್ಪೋರ್ಟ್ ಮಾಡ್ತಿರ್ತೀರಿ, ಸೊ ಅಲ್ಲಿ ಬಯರ್ ಜೋಡಿ ನೀವು ಮಾತಾಡ್ತಿದ್ರಿ ಅಂತಂದ್ರೆ ಅಲ್ಲಿದ್ದು ಯುನೈಟೆಡ್ ಸ್ಟೇಟ್ಸ್ ಎಂಬೆಸಿ ಏನೈತಿ ಮುಂಬೈನಾಗ ಅಥವಾ ದಿಲ್ಲಿನಾಗ ಅವ್ರದ್ದು ಆಫೀಸ್ ಇರ್ತಾವೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಬಯರ್ ಬಗ್ಗೆ ನೀವು ಡೀಟೇಲ್ಸ್ ಅವ್ರಿಗೆ ಕೇಳ್ಬೋದು. ಈ ಬಯರ್ ನಿಮ್ಮ ಕಂಟ್ರಿ ಒಳಗೆ ಗೌರ್ಮೆಂಟ್ ಬಾಡೀಸ್ನಾಗ ರಿಜಿಸ್ಟರ್ಡ್ ಆಧಾರ ಏನಿಲ್ಲ ಅಂಥೇಳಿ ನೀವು ಅವ್ರ ಕಡೆ ಡೀಟೇಲ್ಸ್ ಕೇಳ್ಬೋದು. ಸೊ ಅಲ್ಲಿಂದ್ರೂ ನಿಮಗೆ ಡೀಟೇಲ್ಸ್ ಆ ಕಂಪ್ನಿ ಬಗ್ಗೆ ಅಥವಾ ಆ ಬಯರ್ ಬಗ್ಗೆ ನಿಮಗೆ ಅವೈಲೇಬಲ್ ಆಗ್ತೈತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಂಪ್ನಿ ಏನಂತಂದ್ರೆ ಡನ್ ಆ್ಯಂಡ್ ಬ್ರ್ಯಾಡ್ಶೀಟ್ ಕಂಪ್ನಿ ಏನೈತಿ ಅವ್ರು ನಿಮಗೆ ಕ್ರೆಡಿಟ್ ರಿಪೋರ್ಟ್ ಕೊಡ್ತಾರೆ. ಸೊ ಯಾವುದೂ ಕಂಪ್ನಿದು ಕ್ರೆಡಿಟ್ ರಿಪೋರ್ಟ್ ನಿಮಗೆ ಕೇಳಬೇಕಿತ್ತಂತಂದ್ರೆ ಅವ್ರದ್ದು ಹೆಂಗೆ ಪೇಮೆಂಟ್ ಆಮೇಲೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಹೆಂಗೆ ಆಗ್ತಿರ್ತಾವೆ ಅದನ್ನೆಲ್ಲ ನೀವು ಡೀಟೇಲ್ಸ್ ತಿಳ್ಕೊಬೇಕಂತಂದ್ರೆ ಡನ್ ಆ್ಯಂಡ್ ಬ್ರ್ಯಾಡ್ಶೀಟ್ ಈ ಕಂಪ್ನಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕಂಪ್ನಿದವ್ರು ನಿಮಗೆ ಅವ್ರದ್ದು ಕ್ರೆಡಿಟ್ ರಿಪೋರ್ಟ್ ಪೂರಾ ಕೊಡ್ತಾರೆ. ಅದ್ರ ಮೇಲೆ ನೀವು ಅವ್ರ ಟ್ರಾನ್ಸಾಕ್ಷನ್ಸ್ ಅದು ಹೆಂಗೆ ಆಗ್ತಾವೆ, ಪ್ರಾಪರ್ ಐತೇನಿಲ್ಲ, ಬ್ಲ್ಯಾಕ್ ಲಿಸ್ಟೆಡ್ ಅದಾರೇನೋ ಏನೋ ಡಿಫಾಲ್ಟರ್ ಅದಾರ, ಅದನ್ನೆಲ್ಲ ನೀವು ಕಂಡು ಹಿಡಿಬೋದು. ಸೊ ಡನ್ ಆ್ಯಂಡ್ ಬ್ರ್ಯಾಡ್ಶೀಟ್ ಕಂಪ್ನಿಗೂ ನೀವು ಅಪ್ರೋಚ್ ಮಾಡಿ ಆ ಬಯರ್ ಬಗ್ಗೆ ಅಥವಾ ಆ ಕಂಪ್ನಿ ಬಗ್ಗೆ ನೀವು ಡೀಟೇಲ್ಸ್ ಅವ್ರದ್ದು ಕ್ರೆಡಿಟ್ ರಿಪೋರ್ಟ್ ತೆಗೆದು ವೆರಿಫೈ ಮಾಡ್ಕೋಬೋದು. ಸೊ ಇದಾದಮೇಲೆ ಪೇಮೆಂಟ್ ಟರ್ಮ್ಸ್ ಮ್ಯಾಗೂ ನೀವು ಜಡ್ಜ್ ಮಾಡ್ಬೋದು ನಿಮ್ಮ ಬಯರ್ಸಿಗೆ. ಸೊ ಸಪೋಸ್ ಜೆನ್ಯೂನ್ ಬಯರ್ ಇದ್ದ ಅಂತಂದ್ರೆ ಯಾವಾಗಲೂ ಅವ್ರು ಅಡ್ವಾನ್ಸ್ ಪೇಮೆಂಟ್ ಕೊಡ್ತಾರೆ. ಅಟ್ಲೀಸ್ಟ್ 10%, 20%, 30% ಅವ್ರು ಅಡ್ವಾನ್ಸ್ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋದಿರ್ತೈತಿ. ಸೊ 50% ಅಟ್ಲೀಸ್ಟ್ ರಿಸ್ಕ್ ಅವರು ತೊಗೋತಾರೆ, 50% ನಿಮಗೆ ತೊಗೋಬೇಕಾಗ್ತೈತಿ. ಸೊ ಜೆನ್ಯೂನ್ ಬಯರ್ಸ್ ಇದ್ರಂತಂದ್ರೆ ಯಾವಾಗಲೂ ನಿಮಗೆ ಆಫ್ಟರ್ ಡೆಲಿವರಿ ಪೇಮೆಂಟ್ ಟರ್ಮ್ಸ್ ಮಾತಾಡೋಂಗಿಲ್ಲ, ಅಟ್ಲೀಸ್ಟ್ LC ಅಥವಾ ಅಡ್ವಾನ್ಸ್ ಪೇಮೆಂಟ್ ಟರ್ಮ್ಸ್ ಮಾತಾಡ್ತಾರೆ. ಸೊ ಯಾವಾಗಲೂ ನಿಮ್ಮ ಬಯರ್ಸ್ ಜೋಡಿ ನೀವು ಮಾತಾಡಬೇಕಾದ್ರೆ ಫಸ್ಟ್ ನೀವು ಪೇಮೆಂಟ್ ಟರ್ಮ್ಸ್ ಬಗ್ಗೆನೂ ಮಾತಾಡ್ರಿ ಅವ್ರ ಜೋಡಿ. ಸೊ ಸಪೋಸ್ ಅವ್ರು ಇಲ್ಲ ನೀವು ಡೆಲಿವರಿ ಆದ್ಮ್ಯಾಗ ನಾವು ಪೇಮೆಂಟ್ ಕೊಡ್ತೀವಿ ಹಿಂಗೆ ಏನಾರ ಮಾತಾಡಕತ್ತಾರ ಅಂತಂದ್ರೆ ಅವ್ರ ಜೋಡಿ ನೀವು ಆ್ಯಕ್ಚುಲಿ ಡೀಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಹೊಸದಾಗಿರ್ತೀರಿ. ಸೊ ಅವ್ರದ್ದೆಲ್ಲ ಇಂಟೆನ್ಷನ್ಸ್ ಏನೈತಿ ಏನಿಲ್ಲ ನಿಮಗೆ ಗೊತ್ತಿರಂಗಿಲ್ಲ. ಸೊ ಸುಮ್ಮನೆ ಅವ್ರ ಜೋಡಿ ನೀವು ಬಿಸ್ನೆಸ್ ಮಾಡಿ ಸೊ ನಿಮ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಸೊ ಪ್ಲೀಸ್ ಪೇಮೆಂಟ್ ಟರ್ಮ್ಸ್ ಏನು ಅವ್ರು ಡಿಸ್ಕಸ್ ಮಾಡ್ತಾರೆ ಅದ್ರ ಮ್ಯಾಗೂ ನೀವು ಅವರಿಗೆ ಜಡ್ಜ್ ಮಾಡ್ಬೋದು. ಅಡ್ವಾನ್ಸ್ ಪೇಮೆಂಟ್ ಅಥವಾ LC ಪೇಮೆಂಟ್ ಟರ್ಮ್ಸ್ ಇದ್ರೆ ಅಷ್ಟೇ ಅವ್ರ ಜೋಡಿ ನೀವು ಮಾತಾಡ್ರಿ, ಇರ್ಲಿಕ್ಕಂದ್ರೆ ಅವ್ರ ಜೋಡಿ ಡೀಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನಿಷಿಯಲಿ 1 ವರ್ಷ 2 ವರ್ಷ ನೀವು ಇದನ್ನು ಕಂಟಿನ್ಯೂ ಮಾಡಿರಿ. ಅದಾದ್ಮ್ಯಾಗ ನಿಮ್ದು ಯಾವಾಗ ಕ್ಯಾಪಿಟಲ್ ಗ್ರೋ ಆಗ್ತೈತಿ, ಆಮೇಲೆ ಯಾವಾಗ ನಿಮ್ದು ಲೂಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತೈತಿ ಅವಾಗ ನೀವು ಬೇಕಾದ್ರೆ ರಿಸ್ಕ್ ತೊಗೋಬೋದು. ರಿಸ್ಕ್ ತೊಗೊಂಡು ನೀವು ಸೊ ಯಾರಿಗಾದರೂ ನೀವು ಆಫ್ಟರ್ ಡೆಲಿವರಿ ಪೇಮೆಂಟ್ ಟರ್ಮ್ಸ್ನಾಗ ಬಿಸ್ನೆಸ್ ಮಾಡ್ಬೋದು. ಸೊ ಇವೆಲ್ಲ ವೆರಿಫಿಕೇಷನ್ಸ್ ಆದಮೇಲೆ ನೀವು ಸೋಷಿಯಲ್ ಮೀಡಿಯಾಮ್ಯಾಗ ಅವ್ರದ್ದು ಪ್ರೆಸೆನ್ಸ್ ಎಷ್ಟೈತಿ, ಆಮೇಲೆ ಎಷ್ಟು ಮಂದಿ ಅವ್ರಿಗೆ ಲೈಕ್ ಮಾಡ್ಯಾರ, ಎಷ್ಟು ಮಂದಿ ಅವ್ರಿಗೆ ಫಾಲೋ ಮಾಡಕತ್ತಾರ ಅದನ್ನು ನೀವು ಚೆಕ್ ಮಾಡ್ಬೋದು. ಫೇಸ್ಬುಕ್ ಮ್ಯಾಗ ಅವ್ರ ಪೇಜ್ ಐತೇನಿಲ್ಲ, ಲಿಂಕ್ಡ್ಇನ್ ಮ್ಯಾಗ ಅವ್ರ ಪೇಜ್ ಐತೇನಿಲ್ಲ, ಆಮೇಲೆ ಇನ್ಸ್ಟಾಗ್ರಾಮ್ ಮ್ಯಾಗ ಅವ್ರ ಪೇಜ್ ಐತೇನಿಲ್ಲ, ಎಷ್ಟು ಮಂದಿ ಜೋಡಿ ಅವ್ರ ಇಂಟ್ರಾಕ್ಷನ್ ನಡೆದೈತಿ, ಎಷ್ಟು ಮಂದಿ ಏನೇನು ಕಮೆಂಟ್ ಮಾಡಕತ್ತಾರ ಎಲ್ಲನೂ ಡೀಟೇಲಾಗಿ ನೀವು ವೆರಿಫೈ ಮಾಡಿ ಎಲ್ಲನೂ ಡೀಟೇಲಾಗಿ ಅವ್ರ ಬಗ್ಗೆ ಪೂರಾ ಕುಂಡ್ಲಿ ನಿಮಗೆ ಆನ್ಲೈನಿಗೆ ಸಿಗ್ತೈತಿ. ಅದನ್ನೆಲ್ಲ ನೀವು ಸ್ಟಡಿ ಮಾಡಿ ಆದ್ಮ್ಯಾಗ ಅವ್ರ ಜೋಡಿ ಬಿಸ್ನೆಸ್ ಮಾಡ್ಬೇಕೇನು ಬೇಡ ಅಂತೇಳಿ ನೀವು ಡಿಸೈಡ್ ಮಾಡ್ಬೋದು. ಸೊ ಸೋಷಿಯಲ್ ಮೀಡಿಯಾ
ಒಂದು ಚಲೋ ಪ್ಲಾಟ್ಫಾರ್ಮ್ ಆಗೈತಿ. ಸೊ ಜೆನ್ಯೂನ್ ಬಾಯರ್ಸ್ ಯಾರು ಇರ್ತಾರ ಅವ್ರ ಪ್ರೆಸೆನ್ಸ್ ಏನೈತಿ ಅಪ್ ಟು ಡೇಟ್ ಇಟ್ಟಿರ್ತಾರೆ. ಸೊ ಏನೂ ಪ್ರಾಬ್ಲಮ್ ಇರಂಗಿಲ್ಲ, ಯಾರ್ದು ನೆಗೆಟಿವ್ ಕಮೆಂಟ್ಸ್ ಇರಂಗಿಲ್ಲ. ಸೊ ಅವ್ರದ್ದು ರ್ಯಾಂಕಿಂಗ್ನು ಚಲೋ ಇರ್ತೈತಿ. ಫೇಸ್ಬುಕ್ ಮ್ಯಾಗ ಅವ್ರಿಗೆ ಏನೇನು ರಿವ್ಯೂಸ್ ಸಿಗಾಕತ್ತೋ ಅದನ್ನು ನೀವು ನೋಡ್ಬೋದು. ಸೊ ಸೋಷಿಯಲ್ ಮೀಡಿಯಾ ಮ್ಯಾಗ ಅವ್ರದ್ದು ಹೆಂಗೆ ಪ್ರೆಸೆನ್ಸ್ ಐತಿ, ಆಮೇಲೆ ಅವ್ರದ್ದು ಎಷ್ಟು ಕ್ರೆಡಿಬಿಲಿಟಿ ಐತಿ ಅಲ್ಲೂ ನೀವು ಚೆಕ್ ಮಾಡ್ಬೋದು. ಸೊ ಅಟ್ ಲಾಸ್ಟ್ ಎಲ್ಲ ಆದ್ಮ್ಯಾಗ ನೀವು ಡೈರೆಕ್ಟ್ಲಿ ಗೂಗಲ್ ಮ್ಯಾಗ ಸರ್ಚ್ ಮಾಡಿ ಆ ಕಂಪ್ನಿ ಬಗ್ಗೆ ರಿವ್ಯೂಸ್ ಏನರ ಯಾರು ಬರ್ತಾರೆ ಅಂತೇಳಿ ಅದನ್ನು ಚೆಕ್ ಮಾಡ್ಬೋದು. ಸೊ ರಿವ್ಯೂಸ್ ಯೂಶ್ವಲಿ ಒಂದು ಸ್ಟ್ರಾಂಗ್ ಪಾಯಿಂಟ್ ಇರ್ತೈತಿ. ಚಲೋ ಯಾರು ಬಾಯರ್ಸ್ ಇರ್ತಾರ ಅಥವಾ ಚಲೋ ಯಾರು ಬಿಸ್ನೆಸ್ ಪರ್ಸನ್ಸ್ ಇರ್ತಾರೆ ಅವ್ರ ಬಗ್ಗೆ ಯಾವಾಗಲೂ ರಿವ್ಯೂಸ್ ಚಲೋನೇ ಇರ್ತಾವೆ. ಸೊ ಒಂದೆರಡು ರಿವ್ಯೂಸ್ ಇತ್ತಂತಂದ್ರೆ ಅವ್ರು ನೀವು ಬಿಲೀವ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಅಟ್ಲೀಸ್ಟ್ 10+ ರಿವ್ಯೂಸ್ ಇದ್ದು ಅಥವಾ 15+ ರಿವ್ಯೂಸ್ ಇದ್ದು ಅಂತಂದ್ರೆ ಅವ್ರು ಜೆನ್ಯೂನ್ ಇರ್ತಾವೆ. ಯಾಕಂದ್ರೆ ಒಂದೆರಡು ರಿವ್ಯೂಸ್ ಅಂತಂದ್ರೆ ಅವ್ರ ಸರ್ಕಲ್ನಾಗಿನವ್ರಿಗೆ ಅವ್ರು ರಿವ್ಯೂಸ್ ಬರ್ಯಾಕೆ ಹೇಳಿರ್ತಾರೆ. ಸೊ ಹಾಗೂ ಪಾಸಿಬಿಲಿಟಿ ಇರ್ತೈತಿ. ಸೊ ರಿವ್ಯೂಸ್ ಯಾವಾಗಲೂ ನೀವು ಚೆಕ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಫಿಕ್ಸ್ಡ್ ನಂಬರ್ ಇರ್ತೈತಿ. ಆ ನಂಬರ್ ಕ್ರಾಸ್ ಆದಮೇಲೆ ಆಮೇಲೆ ವೆರೈಟಿ ಆಫ್ ರಿವ್ಯೂಸ್ ಏನೇನು ಅವ್ರು ಬರ್ದಿರ್ತಾರೆ ಅದ್ರ ಮ್ಯಾಗ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಸುಮ್ಮನೆ ಒಂದೆರಡು ರಿವ್ಯೂಸ್ 5 out of 5 ಇತ್ತಂತಂದ್ರೆ ನೀವು ಅದನ್ನು ನಂಬಕ್ಕೆ ಹೋಗಬೇಡ್ರಿ. ಸೊ ಗೂಗಲ್ ಸರ್ಚ್ ಮ್ಯಾಗ ನೀವು ರಿವ್ಯೂಸ್ನು ಚೆಕ್ ಮಾಡಿ ಬಾಯರ್ದು ವೆರಿಫಿಕೇಷನ್ ಮಾಡ್ಕೋಬೋದು. ಅಲ್ಟಿಮೇಟ್ಲಿ ಏನೈತಿ ಒಂದು ಗಟ್ ಫೀಲಿಂಗ್ ಇರ್ತೈತಿ. ಸೊ ಯಾವಾಗಲೂ ನೀವು ಗಡ್ಬಡಿ ಮಾಡಲಿಲ್ಲ, ಆಮೇಲೆ ಯಾವಾಗಲೂ ನೀವು ಬಿಸ್ನೆಸ್ ಮಾಡೋಕ್ಕೆ ಜಾಸ್ತಿ ಜೋಶ್ನಾಗ ಹೋಗಲಿಲ್ಲ ಅಂತಂದ್ರೆ ನೀವು ಶಾಂತಾಗಿ ಕೂಲಾಗಿ ವಿಚಾರ ಮಾಡಿ ಯಾರ ಜೋಡಿ ನೀವು ಕಮ್ಯುನಿಕೇಟ್ ಮಾಡ್ತೀರಿ, ನಿಮ್ಮ ಗಟ್ ಫೀಲಿಂಗಿಗೆ ತಾನೇ ಗೊತ್ತಾಗ್ತೈತಿ ಇವ್ರು ಜೆನ್ಯೂನ್ ಬಾಯರ್ ಅದಾರ ಏನಿಲ್ಲ ಅಂಥೇಳಿ. ಬಿಸ್ನೆಸ್ಸಿಗೆ ಸ್ವಲ್ಪ ತನ ಸೈಡಿಗಿಟ್ಟು ಅವ್ರ ಜೋಡಿ ಆ್ಯಸ್ ಅ ಪರ್ಸನ್ ನೀವು ಇಂಟ್ರ್ಯಾಕ್ಟ್ ಮಾಡಿರಿ. ಅವ್ರು ಏನೇನು ಮಾತಾಡಕತ್ತಾರ, ಯಾವ ಟರ್ಮ್ಸ್ನಾಗ ಮಾತಾಡತ್ತಾರ, ಏನೇನು ಪೇಮೆಂಟ್ ಟರ್ಮ್ಸ್ ಅಥವಾ ಏನೇನು ಶಿಪ್ಪಿಂಗ್ ಟರ್ಮ್ಸ್ ಬಗ್ಗೆ ಅವ್ರು ಮಾತಾಡಕತ್ತಾರ, ಡಾಕ್ಯುಮೆಂಟೇಷನ್ ಹೆಂಗೆ ಮಾಡೋದೈತಿ, ಏನೇನು ಮಾಡೋದೈತಿ, ಅವ್ರ ಬಗ್ಗೆ ಏನೇನು ಡಿಸ್ಕಷನ್ ಮಾಡಕತ್ತಾರ ಅದ್ರ ಮ್ಯಾಗೂ ನಾವು ಜಡ್ಜ್ ಮಾಡ್ಬೋದು ಈ ಬಾಯರ್ ಜೆನ್ಯೂನ್ ಅದಾರ ಏನಿಲ್ಲ ಅಂಥೇಳಿ. ಸೊ ಸ್ವಲ್ಪ ನೀವು ಜೋಶ್ನಾಗ ಬಂದು ನಾನೀಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀನಿ, ನನ್ನ ಫಸ್ಟ್ ಬಾಯರ್ ಅದಾನ, ಆಮೇಲೆ ನನ್ನ ಫಸ್ಟ್ ಆರ್ಡರ್ ಐತೆ ಅಂಥೇಳಿ ಎಕ್ಸೈಟ್ಮೆಂಟ್ನಾಗ ನೀವು ಬಿಸ್ನೆಸ್ ಕಡೆ ಲಕ್ಷ ಕೊಟ್ಟು ಅವ್ರ ಮೇನ್ ಇಂಟೆನ್ಷನ್ ಕಡೆ ಲಕ್ಷ ಕೊಡಲಾರ್ದ ನೀವು ಮಾಡಕ್ಕೆ ಹೋದ್ರಿ ಅಂತಂದ್ರೆ ನೀವು ಸಿಕ್ಕೋಬೋದು. ಅದಕ್ಕೆ ನೀವು ಸ್ವಲ್ಪ ಕಾಮಾಗಿ ಪೇಷನ್ಸ್ ಇಟ್ಕೊಂಡು ಅವ್ರ ಬಗ್ಗೆ ನೀವು ಸ್ಟಡಿ ಮಾಡಕ್ಕೆ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ಜೆನ್ಯೂನ್ ಬಾಯರ್ ಅದಾನ ಏನಿಲ್ಲ, ಅವ್ರು ಏನೇನು ಮಾತಾಡಕತ್ತಾನ, ಏನೇನು ಯಾವ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡತ್ತಾನ. ಒಮ್ಮಗಲೇ ಅವ್ರು ಒಂದು ಸತಿ ವೆಜಿಟೇಬಲ್ಸ್ ಬಗ್ಗೆ ಮಾತಾಡ್ತಾರೆ, ಡೈರೆಕ್ಟ್ಲಿ ಒಂದು ಸತಿ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾರೆ, ಅಥವಾ ನೀವು ಏನೋ ಆಫರ್ ಮಾಡಿದ್ರು ಅವ್ರು ಎಲ್ಲನೂ ತೊಗೋತೀನಿ ಅಂತ ಹೇಳ್ತಾರೆ. ಸೊ ಅಂಥ ಬಾಯರ್ಸ್ ಏನಿರ್ತಾರೆ ಯೂಶ್ವಲಿ ಫ್ರಾಡ್ಸ್ ಇರ್ತಾರೆ. ಸ್ಪೆಸಿಫಿಕ್ ಬಾಯರ್ಸ್ ಯಾರು ಇರ್ತಾರೆ ಅವ್ರು ಒಂದೇ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಒಂದೇ ಪ್ರಾಡಕ್ಟ್ ಅವ್ರು ಇಂಪೋರ್ಟ್ ಮಾಡ್ಕೋತಿರ್ತಾರೆ. ಓಕೆ, ಭಾಳಷ್ಟು ಕಂಪ್ನೀಸ್ ದೊಡ್ಡ ಕಂಪ್ನೀಸ್ ಇರ್ತಾವೆ, ವೇರಿಯಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ನು ಇಂಪೋರ್ಟ್ ಮಾಡ್ಕೋತಿರ್ತಾರೆ. ಆದರೆ ಅವರು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರ್ತಾವೆ. ಅವ ಸೇಮ್ ಪರ್ಸನ್ ಒಬ್ಬನ ಮನುಷ್ಯ ನಿಮ್ಮ ಜೋಡಿ 10 ಪ್ರಾಡಕ್ಟ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಅವ್ರ ಪ್ರಾಡಕ್ಟ್ ಡಿವಿಷನ್ಸ್ ಬೇರೆ ಬೇರೆ ಇರ್ತಾವೆ. ಸೊ ಎಲ್ಲ ಪ್ರಾಡಕ್ಟಿಗೆ ಬೇರೆ ಬೇರೆ ಮನುಷ್ಯ ನಿಮ್ಮ ಜೋಡಿ ಮಾತಾಡ್ತಿರ್ತಾರೆ. ಒಬ್ಬನ ಯಾರು ನಿಮ್ಮ ಜೋಡಿ ಎಲ್ಲನೂ ಮಾತಾಡಕತ್ತಿದ್ದ ಅಂತಂದ್ರೆ ಯೂಶ್ವಲಿ ಅವ 99% ಫ್ರಾಡ್ ಇರ್ತಾನೆ. ಸೊ ಅಂಥವ್ರ ಜೋಡಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಇಟ್ಕೋರಿ. ಹಿಂಗೆ ನೀವು ಬಾಯರ್ಸ್ ಜೆನ್ಯೂನ್ ಅದಾರ ಏನು ಫೇಕ್ ಅದಾರ ಇದನ್ನು ನೀವು ಗೊತ್ತು ಹಿಡ್ಕೋಬೋದು. ಗಡ್ಬಡ್ ಮಾಡಕ್ಕೆ ಹೋಗಬೇಡ್ರಿ. ಗಡ್ಬಡ್ ಮಾಡಿದಿರಿ ಅಂತಂದ್ರೆ ಗಡ್ಬಡ್ ಮಾಡಿದಿರಿ ಅಂತಂದ್ರೆ ನಿಮಗೆ ಗೊತ್ತು ಆಗಂಗಿಲ್ಲ. ಸೊ ಯೂಶ್ವಲಿ ಅವಾಗ ಪ್ರಾಬ್ಲಮ್ಸ್ ಆಗ್ತಾವೆ. ಆರಾಮಾಗಿ ಕೂಲಾಗಿ ಯಾರೂ ಎಲ್ಲಿ ಓಡ್ ಹೋಗಂಗಿಲ್ಲ. ನಿಮ್ಮ ಜೋಡಿ ಅವ ಮಾತಾಡಕತ್ತಾನ ಅಂತಂದ್ರೆ ಇಮಿಡಿಯೇಟ್ಲಿ ಅವ ನಾಳೆ ನಿಮಗೆ ಆರ್ಡರ್ ಕೊಡಕತ್ತಿಲ್ಲ, ಅಥವಾ ನೀವು ಇವತ್ತು ಅವನಿಗೆ ಪ್ರೈಸಿಂಗ್ ಅಥವಾ ಡೀಟೇಲ್ಸ್ ಕೊಡಲಿಲ್ಲ ಅಂತಂದ್ರೆ ನಾಳೆ ಇಮಿಡಿಯೇಟ್ಲಿ ಅವ ನಿಮ್ಮ ಜೋಡಿ ಮಾತಾಡಂಗಿಲ್ಲ ಅಂತೇನು ಹಾಗೇನು ಆಗಂಗಿಲ್ಲ. ಸೊ ಟೈಮ್ ಅವರು ನಿಮಗೆ ಕೊಡ್ತಾರೆ, ನೀವು ಅವ್ರಿಗೆ ಟೈಮ್ ಕೊಡ್ರಿ. ಸೊ ಟೈಮ್ ತೊಗೊಂಡು ಅವ್ರ ಜೋಡಿ ಡಿಸ್ಕಷನ್ ಮಾಡಿ ಆಮೇಲೆ ಡಿಸಿಷನ್ ತೊಗೋರಿ. ಇಮಿಡಿಯೇಟ್ಲಿ ಗಡ್ಬಡ್ ಮಾಡಿ ಯಾರ ಜೋಡಿನೂ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡ್ರಿ. ಇವೆಲ್ಲ ವೆರಿಫಿಕೇಷನ್ಸ್ ಮಾಡಿ ಆದ್ಮ್ಯಾಗೂ ನಿಮಗೆ ಸಪೋಸ್ ಅನ್ನಿಸ್ತು ಹಾಪ ಈ ಬಾಯರ್ ಜೆನ್ಯೂನ್ ಅದಾನ ಅಂದ್ರೂ ಎಲ್ಲೋ ಒಂದು ಡೌಟ್ ಇರ್ತಂದು ನಿಮಗಂತಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಾನು ಅವ್ರ ಜೋಡಿ ಡಿಸ್ಕಸ್ ಮಾಡ್ತೀನಿ ಆನ್ ಬಿಹಾಫ್ ಆಫ್ ಯು. ಸೊ ನಿಮ್ಮ ಪರವಾಗಿ ನಾನು ಅವ್ರ ಜೋಡಿ ಮಾತಾಡ್ಬೋದು. ಆಮೇಲೆ ಮಾತಾಡಿ ಅವ್ರ ಬಾಯರ್ ಜೆನ್ಯೂನ್ ಅದಾರ ಏನಿಲ್ಲ ಅಂಥೇಳಿ ಗೊತ್ತು ಮಾಡ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೋದು. ಸೊ ಗೈಸ್, ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.